ಸ್ನೇಹಿತರೆ ನಮಸ್ಕಾರ. ಅಶ್ವಿನಿ ಗೌಡ ಕಿಚ್ಚ ಸುದೀಪ್ ಅವರ ಎದುರುಗಡೆ ಅಬ್ಬರಿಸಿ ಆರ್ಭಟಿಸಿದ್ದಾರೆ. ವೀಕೆಂಡ್ನ ಚರ್ಚೆಯಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಅನ್ನುವಂತಹ ವೀಕೆಂಡ್ನ ಚರ್ಚೆಯಲ್ಲಿ ಕಿಚ್ಚ ಸುದೀಪ್ ಅವರ ಎದುರುಗಡೆ ಅಶ್ವಿನಿ ಗೌಡ ಅಕ್ಷರಶಃ ಕೆಂಡಾಮಂಡಲರಾಗಿದ್ದಾರೆ. ಅದರಲ್ಲೂ ಕೂಡ ರಜತ್ ಮತ್ತು ಈ ಚೈತ್ರ ಕುಂದಾಪುರ ವಿರುದ್ಧ ಕೆಂಡಾಮಂಡಲರಾಗಿರುವಂತಹ ಅಶ್ವಿನಿ ಗೌಡ ಬಳಸಿರುವಂತಹ ಪದಗಳು ಇಡೀ ಮನೆಯ ಚರ್ಚೆಯ ಕಾವನ್ನ ಇನ್ನಷ್ಟು ಏರಿಸಿದೆ. ಅಶ್ವಿನಿ ಗೌಡ ಇಷ್ಟು ದಿನಗಳ ಕಾಲ ಕಿಚ್ಚ ಸುದೀಪ್ ಅವರ ಎದುರುಗಡೆ ಅಂತಹ ದೊಡ್ಡ ಮಟ್ಟದಲ್ಲೇನು ವಾಯ್ಸ್ ಅನ್ನ ರೈಸ್ ಮಾಡಲಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಅಶ್ವಿನಿ ಗೌಡ ಈ ಪರಿ ರೊಚ್ಚಿಗೆದ್ದಿರುವಂಥದ್ದು, ಆಕ್ರೋಶವನ್ನ ಹೊರಗಡೆ ಹಾಕಿರುವಂಥದ್ದು. ಹಾಗಾದ್ರೆ ಅಶ್ವಿನಿ ಗೌಡ ಯಾವ ಪರಿ ರೊಚ್ಚಿಗೆದ್ದಿದ್ರು, ಯಾವ ರೀತಿ ಆಕ್ರೋಶವನ್ನು ಹೊರಗಡೆ ಹಾಕಿದ್ರು ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಪಂಚಾಯಿತಿ ಅತ್ಯಂತ ಕಾವೇರಿದ ಪಂಚಾಯಿತಿ ಆಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗಾಗಲೇ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರ ಎದುರುಗಡೆ ಅಬ್ಬರಿಸಿ ಆರ್ಭಟಿಸಿರುವಂತ ಅಶ್ವಿನಿ ಗೌಡ ರಜತ್ ಮತ್ತು ಈ ಚೈತ್ರ ಕುಂದಾಪುರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಗಡೆ ಹಾಕಿದ್ದಾರೆ. ಅದರಲ್ಲೂ ಕೂಡ ರಜತ್ ಒಬ್ಬ ಸ್ಟುಪಿಡ್ ರೀತಿ ಮಾತನಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದೇ ಮೊದಲ ಬಾರಿಗೆ ಸುದೀಪ್ ಅವರ ಎದುರುಗಡೆನೂ ಕೂಡ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಈ ಹಿಂದೆ ಕಿಚ್ಚ ಸುದೀಪ್ ಅವರ ಎದುರುಗಡೆ ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ಕೂರ್ತಿದ್ದಂತ ಅಶ್ವಿನಿ ಗೌಡ ಇದೇ ಮೊದಲ ಬಾರಿಗೆ ಅಣ್ಣ ಅಂತೇಳಿ ಹೇಳ್ಬಿಟ್ಟು ಇಲ್ಲಿ ರಜತ್ ಮತ್ತು ಚೈತ್ರ ವಿರುದ್ಧ ಆಕ್ರೋಶವನ್ನ ಹೊರಗಡೆ ಹಾಕಿದ್ದಾರೆ. ಬಿಗ್ ಬಾಸ್ ಈಗಾಗಲೇ ರೋಚಕ ಘಟ್ಟವನ್ನ ತಲುಪಿದೆ. ಟಾಸ್ಕ್ಗಳ ಕಾವು ಕೂಡ ಹೆಚ್ಚಾಗಿದೆ, ಜೊತೆಗೆ ಭರಾಟೆಯೂ ಕೂಡ ಜೋರಾಗಿದೆ. ಅದರ ಬೆನ್ನಲ್ಲೇ ಆರೋಪ ಪ್ರತ್ಯಾರೋಪಗಳು ಕೂಡ ಈಗಾಗಲೇ ಹೆಚ್ಚಾಗ್ತಾನೆ ಇದೆ. ಇದರ ಸುರಿಮಳೆಯೇ ಸುರಿತಾ ಇದೆ. ಇದರ ನಡುವೆ ಬಿಗ್ ಬಾಸ್ನಲ್ಲಿ ಸದ್ಯ ಜಗಳದಿಂದ ಫೇಮಸ್ ಆಗಿರುವವರು ಅಂದ್ರೆ ಅಶ್ವಿನಿ ಗೌಡ ಮಾತ್ರ. ಉಳಿದವರು ಅಷ್ಟೊಂದು ಜಗಳದಲ್ಲಿ ಸ್ಟ್ರಾಂಗ್ ಇರದಂತ ಕಾರಣದಿಂದಲೋ ಅಥವಾ ಬಿಗ್ ಬಾಸ್ ಸಪ್ಪೆ ಎನಿಸಬಾರದು ಅನ್ನೋಂಥ ಕಾರಣದಿಂದ ರಜತ್ ಮತ್ತು ಚೈತ್ರ ಕುಂದಾಪುರವರನ್ನ ಬಿಗ್ ಬಾಸ್ ಮನೆಯ ಒಳಗಡೆ ಕಳಿಸಿದಂತ ಕಾರಣಕ್ಕೆ ಈಗ ನಿಧಾನಕ್ಕೆ ಬಿಗ್ ಬಾಸ್ ಮನೆಯ ಆಟದ ಕಾವು ಕೂಡ ಹೆಚ್ಚಾಗ್ತಿದೆ. ಜಗಳದ ವಾತಾವರಣ ಕೂಡ ನಿಧಾನವಾಗಿ ಇಡೀ ಮನೆಯನ್ನೇ ಆವರಿಸ್ತಿದೆ. ಇದರ ಮೊದಲ ಭಾಗವಾಗಿ ನಿನ್ನೆ ಅಷ್ಟೇ ಚೈತ್ರ ಕುಂದಾಪುರ ಅಶ್ವಿನಿ ಗೌಡ ವಿರುದ್ಧ ಒಂದು ಹಂತದ ಆಕ್ರೋಶವನ್ನ ಹೊರಗಡೆ ಹಾಕಿದ್ರು. ಇದರ ಬೆನ್ನಲ್ಲೇ ಯಾವಾಗ ಚೈತ್ರ ಕುಂದಾಪುರ ನಿಧಾನವಾಗಿ ತಮ್ಮ ಆಕ್ರೋಶವನ್ನ ಹೊರಗಡೆ ಹಾಕಿದಂತ ಬೆನ್ನಲ್ಲೇ ಅಶ್ವಿನಿ ಗೌಡ ಸೈಲೆಂಟ್ ಆಗಿದ್ರು. ಆದರೆ ಇದರ ಮುಂದುವರಿದ ಭಾಗವಾಗಿ ಈಗ ಶನಿವಾರದಂದು ಇದರ ಚರ್ಚೆ ಮುಂದುವರೆದಿದೆ. ಈಗಾಗಲೇ ಶುಕ್ರವಾರ ಬಹುಶಃ ನೀವು ಗಮನಿಸಿರ್ತೀರಾ, ಚೈತ್ರ ಕುಂದಾಪುರ ಮತ್ತು ಅಶ್ವಿನಿ ನಡುವೆ ನಡೆದಂತ ಒಂದು ಕಾನ್ವರ್ಸೇಷನ್ ಆದ್ರೆ ಅದರ ಹಿಂದೆ ಮತ್ತೊಂದು ಕಾನ್ವರ್ಸೇಷನ್ ನಡೆದಿರ್ತದೆ. ಆ ಕಾನ್ವರ್ಸೇಷನ್ ಅಲ್ಲಿ ರಜತ್ ಮತ್ತು ಅಶ್ವಿನಿ ಗೌಡ ನಡುವೆ ದೊಡ್ಡ ಮಟ್ಟದಲ್ಲಿ ವಾಕ್ ಸಮರವೇ ನಿರ್ಮಾಣ ಆಗಿರುತ್ತದೆ. ಅಂದೇ ಕಚ್ಚಿಡ ಗಿಚಿಡ ಅನ್ನುವಂತಹ ಪದಗಳ ಪ್ರಯೋಗವನ್ನು ಮಾಡಿದಂತಹ ಇದೇ ಅಶ್ವಿನಿ ಗೌಡ ಇದರ ಮುಂದುವರಿದ ಭಾಗವಾಗಿ ಶನಿವಾರದಂದು ಕಿಚ್ಚ ಸುದೀಪ್ ಅವರ ಎದುರುಗಡೆಯೂ ಕೂಡ ಕೆಲವೊಂದಷ್ಟು ಕರ್ಣ ಕಠೋರ ಪದಗಳನ್ನ ಮತ್ತು ಸಂಸ್ಕೃತ ಪದಗಳನ್ನು ಕೂಡ ಬಳಕೆ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಅಶ್ವಿನಿ ಗೌಡ ಅವರ ಬೆಸ್ಟ್ ಫ್ರೆಂಡ್ ಜಾಹ್ನವಿ ಕೂಡ ಹೊರಗಡೆ ಇದೇ ಮಾತನ್ನ ಹೇಳಿದ್ದಾರೆ. ಅಶ್ವಿನಿ ಅವರನ್ನ ಟ್ರಿಗರ್ ಮಾಡೋದು ತುಂಬಾ ಈಸಿ, ಅವರನ್ನ ಟ್ರಿಗರ್ ಮಾಡೋದಕ್ಕಂತಾನೆ ಇಬ್ಬರನ್ನ ಕರೆಸಿದ್ದಾರೆ, ಅದೇ ರಜತ್ ಮತ್ತು ಚೈತ್ರ ಕುಂದಾಪುರ ಅಂತೇಳಿ ಹೇಳಿದ್ದಾರೆ. ಅದು ಈಗ ವರ್ಕೌಟ್ ಆಗಿದೆ. ಅವತ್ತು ಕೊಟ್ಟಂತಹ ಚೋಕು ಇವತ್ತು ಬಹುಶಃ ಸ್ಟಾರ್ಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ವೀಕೆಂಡ್ನ ಕಿಚ್ಚನ ಪಂಚಾಯಿತಿಯಲ್ಲೇ ಸುದೀಪ್ ಅವರ ಎದುರುಗಡೆನೆ ಕ್ಯಾಪ್ಟನ್ಸಿಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅನ್ನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ರಜತ್ ಅವರು ಅಶ್ವಿನಿ ಅವರು ತುಂಬ ಈಸಿಯಾಗಿ ಸಾಲ್ವ್ ಆಗುವಂಥ ವಿಚಾರಗಳನ್ನು ತುಂಬ ಬರ್ಸ್ಟ್ ಮಾಡ್ತಿದ್ದಾರೆ ಅಂತಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಬೇಕಂತಾನೆ ಕಿರಿಕನ್ನು ತೆಗಿತಿದ್ದಾರೆ, ಬೇಕಂತಾನೆ ಜಗಳವನ್ನು ತೆಗೆದು ಆ ವಿಚಾರವನ್ನು ಇನ್ನಷ್ಟು ಮತ್ತಷ್ಟು ಕೆದಕಿ ಅದನ್ನು ಹಾಳು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತಾರೆ. ಇದರಿಂದ ಅಶ್ವಿನಿ ಗೌಡ ಇಮಿಡಿಯೇಟ್ಲಿ ಕೆಂಡಾಮಂಡಲರಾಗ್ತಾರೆ. ರಜತ್ ಯಾಕೆ ಇಷ್ಟೊಂದು ಸ್ಟುಪಿಡ್ ಆಗಿ ಮಾತನಾಡ್ತಾ ಇದ್ದಾರೆ ಅಂತೇಳಿ ನನಗೆ ಅರ್ಥ ಆಗ್ತಿಲ್ಲ ಅಂತೇಳಿ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಅನ್ನೆಸೆಸರಿಯಾಗಿ ನನ್ನನ್ನು ರಜತ್ ಮತ್ತು ಚೈತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವರು ನನ್ನ ತಂಟೆಗೆ ಬರಬಾರ್ದು ಅಂತಲೂ ಕೂಡ ಸುದೀಪ್ ಅವರ ಎದುರುಗಡೆ ರೇಗಾಡ್ತಾರೆ. ಒಂದು ರೀತಿಯಲ್ಲಿ ವಾರ್ನಿಂಗ್ ಅನ್ನೇ ಕೊಡ್ತಾರೆ. ಸುಬ್ಬಿ ಆ ಮುದುಕಿಯನ್ನು ಹೊಡಿತೀನಿ ಕಣೋ ಬಿಡಲ್ಲ ಅಂತಲೂ ಕೂಡ ಹೇಳ್ತಾರೆ ಅಂತ ಹೇಳಿದ್ರೆ ಏನು ಅರ್ಥ ಅಂತಲೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಏನಿದು ಅಂತಲೂ ಕೂಡ ಪ್ರಶ್ನಿಸಿರುವಂಥ ಅಶ್ವಿನಿ ಗೌಡ ಬಿಗ್ ಬಾಸ್ನವರು ಮನೆಯೊಳಗೆ ಒಬ್ಬ ಸ್ಪರ್ಧಿಯನ್ನು ಕಳಿಸಿದಾರೋ ಅಥವಾ ಬೇರೆ ಯಾವುದೋ ಎಲಿಮೆಂಟನ್ನು ಕಳಿಸಿದಾರೋ ಗೊತ್ತಾಗ್ತಿಲ್ಲ ಅಂತಲೂ ಕೂಡ ತಮ್ಮ ಅನುಮಾನವನ್ನು ಹೊರಗಡೆ ಹಾಕಿದ್ದಾರೆ. ಸೀಸನ್ 12ರಲ್ಲಿ ಇವರಿಬ್ಬರಷ್ಟು ಕಳಪೆ ಯಾರೂ ಇಲ್ಲ ಕಣಣ್ಣ ಅಂತಲೂ ಕೂಡ ನಾನು ಎದೆ ತಟ್ಟಿಕೊಂಡು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಗೌಡ ಹೇಳಿರುವಂಥದ್ದು. ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಮೌನವಾಗಿ ಎಲ್ಲವನ್ನು ಕೂಡ ಕೇಳಿಸ್ಕೊಂಡಿರುವಂಥದ್ದು. ಇದೆಲ್ಲವೂ ಕೂಡ ಈಗ ಕುತೂಹಲದ ಕೇಂದ್ರ ಬಿಂದು ಆಗಿದೆ.
ಅಸಲಿಗೆ ಈ ಚರ್ಚೆ ಆದ ಬಳಿಕ ಸುದೀಪ್ ಅವರು ಎಲ್ಲರಿಗೂ ಕೂಡ ಚಾರ್ಜ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಇನ್ಫ್ಯಾಕ್ಟು ಅಶ್ವಿನಿ ಗೌಡಗೆ ಮಾತ್ರ ಕಿಚ್ಚ ಸುದೀಪ್ ಅವರು ಚಾರ್ಜ್ ಮಾಡುವಂತಹ ಧೈರ್ಯವನ್ನು ಉಳಿಸಿಕೊಂಡಿಲ್ಲ ಅನ್ನೋದಕ್ಕೆ ಈ ಹಿಂದಿನ ಎಲ್ಲ ಪಂಚಾಯಿತಿಗಳು ಕೂಡ ಸಾಕ್ಷಿಯಾಗಿ ನಿಲ್ತವೆ. ಏನೇ ಇದ್ರೂ ಕೂಡ ಅದನ್ನು ಸಾಫ್ಟಾಗಿ ಹ್ಯಾಂಡಲ್ ಮಾಡುವಂಥ ಕಿಚ್ಚ ಸುದೀಪ್ ಅವರು ಬೆಣ್ಣೆಯಲ್ಲಿ ಕೂದಲು ತೆಗೆದ ರೀತಿಯಲ್ಲಿ ಅಶ್ವಿನಿ ಗೌಡ ವಿಚಾರದಲ್ಲಿ ಮಾತನಾಡಿ, ಅಶ್ವಿನಿ ಗೌಡ ಅವರು ಏನೊಂದು ವಿಚಾರವನ್ನು ಎತ್ತಿದ್ದಾರೋ ಅದೇ ರಜತ್ ಮತ್ತು ಚೈತ್ರ ಕುಂದಾಪುರ ಅವರ ವಿಚಾರದಲ್ಲಿ ಸ್ವಲ್ಪ ಕಠೋರ ಪದಗಳನ್ನೇ ಬಳಕೆ ಮಾಡಿ ಅವರಿಗೆ ವಾರ್ನಿಂಗ್ ಅನ್ನು ಕೊಟ್ಟು ಬಹುಶಃ ಈ ಇಡೀ ಒಂದು ವಿಚಾರ ಏನಿದೆ ಅಥವಾ ಒಂದು ಕಿರಿಕೇನಿದೆ ಇದನ್ನು ತಣ್ಣಗೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅಚ್ಚರಿ ಏನಿಲ್ಲ. ಅಟ್ ದಿ ಸೇಮ್ ಟೈಮ್ ಮತ್ತೊಂದು ಕಡೆ ರಜತ್ ಮತ್ತು ಚೈತ್ರ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಬಟ್ ಈ ಕಿರಿಕು ಈಗ ಕಾವೇರ್ತಾ ಇದೆ. ಈಗಷ್ಟೇ ಈ ರಜತ್ ಮತ್ತು ಚೈತ್ರ ಕುಂದಾಪುರ ತಮ್ಮ ಬಂದಂತಹ ಉದ್ದೇಶ ಏನಿದೆ, ಬಿಗ್ ಬಾಸ್ ಮನೆ ಒಳಗಡೆ ತಾವು ಬಂದಂಥ ಉದ್ದೇಶ ಏನಿದೆ ಅದನ್ನು ಶುರು ಮಾಡಿದ್ದಾರೆ, ಕೆಲಸ ಶುರು ಮಾಡಿದ್ದಾರೆ. ಅಂದರೆ ಕಿತ್ತಾಟಗಳು, ಜಗಳಗಳು ಈಗಷ್ಟೇ ಆರಂಭ ಆಗಿದ್ದಾವೆ. ನಿಜವಾದಂತಹ ಯುದ್ಧ ಅಥವಾ ನಿಜವಾದಂಥ ಜಗಳ ಇನ್ನಷ್ಟೇ ಶುರು ಆಗಬೇಕಾಗಿದೆ. ಅದನ್ನು ಶುರು ಮಾಡೋದಕ್ಕಿಂತ ಮುನ್ನವೇ, ಅಂದರೆ ಆ ನಿಜವಾದಂಥ ಯುದ್ಧ ಶುರು ಆಗೋದಕ್ಕಿಂತ ಮುನ್ನವೇ ಈಗ ಚೈತ್ರ ಕುಂದಾಪುರ ಮತ್ತು ರಜತ್ ಹೊರಗಡೆ ಹೋದರೆ ಆಟದ ಕಾವು ಮಜಾ ಇರೋದಿಲ್ಲ. ಹಾಗಾಗಿ ಈ ವಾರ ಉಳಿಸಿಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅಂದರೆ ಈ ವಾರ ಚೈತ್ರ ಮತ್ತು ರಜತ್ ಅವರನ್ನು ಎಲಿಮಿನೇಟ್ ಮಾಡೋದು ಅಂತ ಏನಿತ್ತಲ್ವಾ, ಅದನ್ನು ಕ್ಯಾನ್ಸಲ್ ಮಾಡಿ ಪೋಸ್ಟ್ಪೋನ್ ಮಾಡುವಂಥ ಆಲೋಚನೆಯಲ್ಲಿ ಬಿಗ್ ಬಾಸ್ನ ಟೀಮ್ ಇದೆ ಅನ್ನುವಂಥ ಮಾಹಿತಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಇಷ್ಟೆಲ್ಲ ರೇಗಾಡಿ ಕೂಗಾಡಿ ರಂಪ ರಾಮಾಯಣವನ್ನು ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳದೆ, ಯಾವುದೇ ರೀತಿಯಾದಂಥ ಸ್ಟಿಕ್ಟ್ ವರ್ಡ್ಗಳನ್ನು ಅಶ್ವಿನಿ ಗೌಡ ಅವರ ವಿರುದ್ಧ ಬಳಕೆಯನ್ನು ಮಾಡದೆ ಅಶ್ವಿನಿ ಗೌಡ ಅವರನ್ನು ಸಮಾಧಾನ ಮಾಡಿ ಅವರಿಗೆ ಬೆಡ್ಶೀಟನ್ನು ಹಾಕಿ ಮಲಗಿಸಿ ಲಾಲಿ ಹಾಡಿ ಹೋಗೋದಂತೂ ಪಕ್ಕಾ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಅಷ್ಟರ ಮಟ್ಟಿಗೆ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಕದರನ್ನು ಉಳಿಸಿಕೊಂಡಿದ್ದಾರೆ ಅನ್ನೋದು ಹೆಮ್ಮೆಯ ವಿಚಾರನೋ ಅಥವಾ ಶೇಮ್ಫುಲ್ ವಿಚಾರನೋ ನೀವೇ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೇನು ಅನ್ಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.